ಅಮೆರಿಕ ಇರಾನ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಈಗಾಗಲೇ ಅಮೆರಿಕ ಇರಾನ್ ಹಾಗೂ ಇಸ್ರೇಲ್ ಲೆಬನಾನ್ ಮಧ್ಯೆ ನಡೀತಾ ಇದ್ದ ಯುದ್ಧಕ್ಕೆ ಬಹುತೇಕ ತಿಲಾಂಜಲಿ ಬಿದ್ದಿದೆ. ಇನ್ನು ಮುಂದೆ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಲ್ಲ, ಇರಾನ್ ಮೇಲೆ ಹರ್ಮುಜ್ ಜಲಮಾರ್ಗದ ಮೇಲೂ ಅಮೆರಿಕ ದಾಳಿ ನಡೆಸಲ್ಲ. ಇವತ್ತಿನಿಂದ ಇಡೀ ಜಗತ್ತಿಗೆ ಹಾರ್ಮುಜ್ ಸಂಚಾರ ಮುಕ್ತವಾಗಿದೆ. ಬರೋಬ್ಬರಿ 49 ದಿನಗಳ ಬಳಿಕ ಮಧ್ಯಪ್ರಾಚ್ಯದ ಯುದ್ಧಕ್ಕೆ ತೆರೆ ಬಿದ್ದಿದೆ. ಅಮೆರಿಕ ಇರಾನ್ ಮಧ್ಯೆ ನಡೀತಾ ಇದ್ದ ಹಾರ್ಮುಜ್ ಜಲಮಾರ್ಗದ ಸಂಘರ್ಷ ಇನ್ನು ಮುಂದೆ ಇರಲ್ಲ. ಹೀಗಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಘೋಷಿಸಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಇನ್ನೆಂದೂ ಮುಚ್ಚೋದಿಲ್ಲ ಅಂತ ಇರಾನ್ ಒಪ್ಪಿಕೊಂಡಿದೆ. ಇದನ್ನ ಇನ್ನು ಮುಂದೆ ವಿಶ್ವದ ವಿರುದ್ಧ ಅಸ್ತ್ರವಾಗಿ ಬಳಸೋದಿಲ್ಲ ಅಂತ ಟ್ರಂಪ್ ಸೋಷಿಯಲ್ ಟ್ರುತ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇನ್ನು ಎರಡನೇ ಪೋಸ್ಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಇನ್ನು ಮುಂದೆ ಇಸ್ರೇಲ್ ದೇಶ ಲೆಬನಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಖಚಿತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ನಾವು ಇನ್ನು ಮುಂದೆ ಲೆಬನಾನ್ ಅನ್ನ ಮತ್ತೆ ಶ್ರೇಷ್ಠವಾಗಿಸ್ತೇವೆ ಅಂತಾನೂ ಬರೆದುಕೊಂಡಿದ್ದಾರೆ. ಇನ್ನು ಅಮೆರಿಕ ಇರಾನ್ ಮಧ್ಯೆ ದೊಡ್ಡ ತಲೆನೋವಾಗಿದ್ದ ಯುರೇನಿಯಂ ನೀತಿ ವಿಚಾರದಲ್ಲೂ ಒಪ್ಪಂದವಾಗಿದೆ. ಅಮೆರಿಕ ಇರಾನ್ ನಡುವೆ ಯುರೇನಿಯಂಗಾಗಿ ಹಣಕಾಸು ವ್ಯವಹಾರ ನಡೆಸಲು ನಿರ್ಧಾರವಾಗಿದೆ. ಅಮೆರಿಕದವರು ಇರಾನ್ನಲ್ಲಿರೋ ಪೂರ್ತಿ ಯುರೇನಿಯಂ ಖರೀದಿಸಲಿದ್ದು, ಇದಕ್ಕಾಗಿ $20 ಬಿಲಿಯನ್ ಹಣವನ್ನ ಬಿಡುಗಡೆ ಮಾಡುವುದಾಗಿ ಅಮೆರಿಕ ಘೋಷಣೆ ಮಾಡಿದೆ. ಇದೀಗ ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ನೋಡೋಣ. ರಾಜ್ಯದ ತಹಶೀಲ್ದಾರ್ಗಳ ಜೊತೆ ಸಚಿವ ಕೃಷ್ಣ ಭೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಸಭೆಯಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೆಲಸ ಮಾಡಿ ಅಂದ್ರೆ ನೆಪ ಹೇಳ್ತೀರಾ? ಇಡೀ ರಾಜ್ಯದಲ್ಲಿ ಚಾಮರಾಜನಗರ ಅತ್ಯಂತ ಕಳಪೆ ಸಾಧನೆ ಮಾಡಿದೆ. ಪ್ರತಿ ಮೀಟಿಂಗ್ನಲ್ಲಿ ಕತೆ ಹೇಳ್ತೀರಾ? ಇಷ್ಟೊಂದು ಮೈಗಳ್ಳತನ ಶೋಭೆ ತರಲ್ಲ ಅಂದಿದ್ದಾರೆ. ಮೈಸೂರಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ನಮ್ಮ ತಂದೆಯೇ 5 ವರ್ಷ ಸಿಎಂ ಅಂತ ಯತೀಂದ್ರ ಹೇಳ್ತಾರೆ. ಹಾಗಾದ್ರೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಮಾಡಿ ಯಾಕೆ ವಿಳಂಬ? ಸೋಲ್ತೇವೆ ಅನ್ನುವ ಭಯಾನ? ಈ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಿದ್ದೀರಾ ಅಂತ ಕಿಡಿಕಾರಿದ್ದಾರೆ. ಜೆಡಿಎಸ್ನಲ್ಲಿ ಕುಮಾರಸ್ವಾಮಿ ಅವರದ್ದು ಕುಟುಂಬ ರಾಜಕಾರಣ ಅನ್ನುವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಸಾರಾ ಮಹೇಶ್ ತಿರುಗೇಟು ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಆದ್ಮೇಲೆ ಬೆಂಗಳೂರಿಗೆ ವೋಟರ್ ಐಡಿ ಮಾಡಿಸ್ಕೊಂಡಿದ್ಯಾರು? ವರುಣಾದಲ್ಲಿ ಆಶ್ರಯ ಸಮಿತಿ ಸದಸ್ಯ ಆಗಿದ್ದಾರೆ. ಬೆಂಗಳೂರಿಗೆ ಯಾಕೆ ಹೋದ್ರು? ಇದು ಕುಟುಂಬ ಅಲ್ವಾ ಅಂತ ವ್ಯಂಗ್ಯವಾಡಿದ್ದಾರೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಶಾಂತಾಪುರ ಕ್ರಾಸ್ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ವಿಆರ್ಎಲ್ ಬಸ್ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು 9 ಜನ ಸಜೀವ ದಹನ ಆಗಿದ್ದಾರೆ. ಕಾರಲ್ಲಿ 10 ಜನರಿದ್ದು ಅದರಲ್ಲಿ 9 ಜನ ಸಾವನ್ನಪ್ಪಿ ಒಂದು ಮಗು ಮಾತ್ರ ಬದುಕುಳಿದಿದೆ. ಬೆಂಗಳೂರಿನಿಂದ ಬರ್ತಾ ಇದ್ದ ಬಸ್ಗೆ ಕಲಬುರಗಿಯಿಂದ ಬರ್ತಾ ಇದ್ದ ಕಾರು ಡಿಕ್ಕಿಯಾಗಿದೆ. ರಾಹುಲ್ ಗಾಂಧಿ ದ್ವಿಪೌರತ್ವ ಹೊಂದಿರುವ ವಿಚಾರದಲ್ಲಿ ಎಫ್ಐಆರ್ ದಾಖಲಿಸಲು ಅಲಹಾಬಾದ್ ಹೈಕೋರ್ಟ್ ಲಕ್ನೋ ಪೀಠ ಆದೇಶ ಕೊಟ್ಟಿದೆ. ಕರ್ನಾಟಕದ ಬಿಜೆಪಿ ಕಾರ್ಯಕರ್ತ ಎಸ್ ವಿಘ್ನೇಶ್ ಶಿಶಿರ್ ಅನ್ನುವರು ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ಕೋರ್ಟ್ ಎಫ್ಐಆರ್ ದಾಖಲಿಸುವಂತೆ ಸೂಚಿಸಿದೆ. ರಾಯಬರೇಲಿ ಜಿಲ್ಲೆ ಕೊಟ್ವಾಲಿ ಠಾಣೆಯಲ್ಲಿ ಎಫ್ಐಆರ್ ಮಾಡಿ ತನಿಖೆಗೆ ಆದೇಶಿಸಿದೆ. ಮಧ್ಯಪ್ರದೇಶದ ಶಿವಪುರಿಯಲ್ಲಿ ಬಿಜೆಪಿ ಶಾಸಕರ ಮಗ ಚಲಾಯಿಸ್ತಾ ಇದ್ದ ಕಾರು ಡಿಕ್ಕಿಯಾಗಿ 5 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪಿಚೋರೆ ಶಾಸಕ ಪ್ರೀತಂ ಲೋಧಿ ಪುತ್ರ ದಿನೇಶ್ ಲೋಧಿ ಕಾರಲ್ಲಿ ಹೋಗ್ತಾ ಇದ್ದ ವೇಳೆ ಬೈಕ್ವೊಂದಕ್ಕೆ ಡಿಕ್ಕಿ ಹೊಡೆದಿದ್ದಾನೆ. ಮುಂದೆ ಮತ್ತೆ ಇಬ್ಬರಿಗೆ ಡಿಕ್ಕಿ ಹೊಡೆದಿದ್ದಾನೆ. ಅಪಘಾತದ ಬಳಿಕ ನಾನು ಹಾರ್ನ್ ಮಾಡಿದ್ದೇನೆ, ಕೇಳಿಸಿಕೊಂಡಿಲ್ಲ ಅನ್ನುವ ದರ್ಪನೂ ಮೆರೆದಿದ್ದಾನೆ. ಟಿಸಿಎಸ್ ಕಿರುಕುಳ ಮತ್ತು ಧಾರ್ಮಿಕ ಮತಾಂತರ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ ಆರೋಪಿ ನಿಧಾ ಖಾನ್ ಶೋಧಕ್ಕೆ ನಾಸಿಕ್ ಪೊಲೀಸರು ಬಲೆ ಬೀಸಿದ್ದಾರೆ. ತಲೆಮರೆಸಿಕೊಂಡಿರುವ ಆರೋಪಿ ತನ್ನ ಗರ್ಭಧಾರಣೆ ಮತ್ತು ವೈದ್ಯಕೀಯ ಸ್ಥಿತಿಯನ್ನು ಉಲ್ಲೇಖಿಸಿ ನಿರೀಕ್ಷಣಾ ಜಾಮೀನಿಗಾಗಿ ನಾಸಿಕ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಇತ್ತ ನಿಧಾ ಖಾನ್ ಗಂಡನನ್ನ ಅರೆಸ್ಟ್ ಮಾಡಲಾಗಿದೆ. ಹರಿಹರ ಪಂಚಮಸಾಲಿ ಪೀಠದಿಂದ ಉಚ್ಚಾಟಿತಗೊಂಡ ವಚನಾನಂದ ಶ್ರೀಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗೆ 3 ಮಕ್ಕಳು ದೂರು ಕೊಟ್ಟ ಬೆನ್ನಲ್ಲೇ ಮಕ್ಕಳ ಕಲ್ಯಾಣ ಸಮಿತಿಯ ತಂಡ ಭೇಟಿ ನೀಡಿ ಮಾಹಿತಿ ಪಡೆದಿದೆ. 3 ಮಕ್ಕಳಿಗೆ ಪ್ರತ್ಯೇಕವಾಗಿ ಕೌನ್ಸಿಲಿಂಗ್ ಮಾಡಲಾಗಿದೆ. ಇನ್ನು 3 ಬಾರಿ ಕೌನ್ಸಿಲಿಂಗ್ ನಡೆಸಲಾಗುತ್ತೆ ಅಂತ ಹೇಳಲಾಗಿದೆ. 3 ಮಕ್ಕಳು ದೂರು ಕೊಟ್ಟ ಬಗ್ಗೆ ಮಾತನಾಡಿರೋ ವಚನಾನಂದ ಶ್ರೀ, ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಏನ್ ಹೇಳಬೇಕೋ ಹೇಳಿದ್ದೇವೆ. ಇದು ಕಾನೂನು ವ್ಯಾಪ್ತಿಗೆ ಬರುತ್ತೆ, ಸೂಕ್ಷ್ಮ ವಿಷಯ, ಇದರ ಬಗ್ಗೆ ಹೇಳಿಕೆ ಕೊಡೋದಿಕ್ಕಾಗಲ್ಲ, ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಬಿಹಾರ ನೂತನ ಸಿಎಂ ಸಾಮ್ರಾಟ್ ಚೌಧರಿಯನ್ನ ಕೊಲ್ಲೋದಾಗಿ ಬೆದರಿಕೆ ಹಾಕಿದ್ದ ಆರೋಪದ ಮೇಲೆ ಒಬ್ಬನನ್ನ ಬಂಧಿಸಲಾಗಿದೆ. ಶೇಖರ್ ಯಾದವ್ ಬಂಧಿತ ಆರೋಪಿಯಾಗಿದ್ದು, ಬಿಹಾರ ಮೂಲದ ಶೇಖರ್ ಯಾದವ್ನನ್ನ ಗುಜರಾತ್ನಲ್ಲಿ ಬಂಧಿಸಲಾಗಿದೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಕಾಲಿಗೆ ನಮಸ್ಕರಿಸಲು ವ್ಯಕ್ತಿಯೊಬ್ಬ ಯತ್ನಿಸಿರುವ ಘಟನೆ ನಡೆದಿದೆ. ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಹೋಗ್ತಾ ಇದ್ದಾಗ ಭದ್ರತಾ ಸಿಬ್ಬಂದಿ ದಾಟಿ ಬಂದ ವ್ಯಕ್ತಿ ದೀದಿ ಕಾಲಿಗೆ ಬೀಳೋದಕ್ಕೆ ಪ್ರಯತ್ನಿಸಿದ್ದಾನೆ. ಅನಿರೀಕ್ಷಿತ ಘಟನೆಯಿಂದ ದೀದಿ ಭಯಗೊಂಡು ಹಿಂದೆ ಸರಿದಿದ್ದಾರೆ. ಕೂಡಲೇ ಎಚ್ಚೆತ್ತ ಸಿಬ್ಬಂದಿ ವ್ಯಕ್ತಿಯನ್ನ ತಡೆದಿದ್ದಾರೆ.
ಉತ್ತರ ಪ್ರದೇಶದ ಭಾಗಪತ್ನಲ್ಲಿ ರೈತರ ಜೊತೆ ಡಿಸಿ ಸಭೆ ನಡೆಸ್ತಾ ಇದ್ದ ವೇಳೆ ಮಂಗ ಒಂದು ಎಂಟ್ರಿ ಕೊಟ್ಟಿದೆ. ಡಿಸಿ ಅಸ್ಮಿತಾ ಲಾಲ್ ಸಭೆ ವೇಳೆ ಕಪಿರಾಯ ಎಂಟ್ರಿ ಕೊಟ್ಟಾಗ ಕೂಡಲೇ ಪಕ್ಕಕ್ಕೆ ಸರಿದಿದ್ದಾರೆ. ಮಂಗ ಕುರ್ಚಿಯ ಮೇಲೆ ಬಂದು ಕೂತಿದೆ. ಮ್ಯಾಜಿಸ್ಟ್ರೇಟ್ ಮಂಗನಿಗೆ ತಿನ್ನೋದಕ್ಕೆ ಆಹಾರ ಕೊಟ್ಟಿದ್ದಾರೆ. ಬಳಿಕ ಕೋತಿಯನ್ನು ಅಲ್ಲಿಂದ ಹೊರಗೆ ಓಡಿಸಲಾಗಿದೆ. ಚಲನಚಿತ್ರ ನಿರ್ದೇಶಕ ರೋಹಿತ್ ಶೆಟ್ಟಿ ಮನೆ ಮೇಲೆ ಗುಂಡಿನ ದಾಳಿ ನಡೆಸಿದ ಆರೋಪಿಯನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ಪ್ರದೀಪ್ ಅಲಿಯಾಸ್ ಗಾತ್ ಅನ್ನುವಾತನನ್ನ ಬಂಧಿಸಲಾಗಿದೆ. ಮುಂಬೈ ಕ್ರೈಂ ಬ್ರಾಂಚ್ ಪೊಲೀಸರು ಸ್ಥಳೀಯ ಪೊಲೀಸರ ಜೊತೆ ಜಂಟಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ.